ಇಲ್ಲ, ಅದು ನಿನ್ನೆಯಿಂದ ಡಾಕ್ಟರ್ ಪರಮೇಶ್ ಸಾಹೇಬರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಒಂದು ಮನವಿ ಡಾಕ್ಟ್ರಿಗೆ, ಯಾಕೆಂದರೆ ಅವರು ಹಿರಿಯರು, ಮುಂದೆ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಂಥವ್ರು. ಈಗ ತುಮಕೂರನ್ನ ಈಗ ಅವ್ರ ತಂದೆಯವ್ರ ಕಾಲದಿಂದನೂ ಇಲ್ಲಿ ನಡೆದಾಡೋ ದೇವರು ಸಿದ್ಧಗಂಗಾ ಶ್ರೀಗಳು ಕೂಡ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿದಂಥ ಜಿಲ್ಲೆ, ಅನ್ನವನ್ನು ಹಾಕಿದಂಥ ಜಿಲ್ಲೆ, ಕಲ್ಪತರು ನಾಡು. ಹಲವಾರು ಗುಬ್ಬಿ ವೀರಣ್ಣನಂಥವ್ರು ದೊಡ್ಡ ದೊಡ್ಡ ಕಲಾವಿದರನ್ನು ಬೆಳೆಸಿದಂಥ ಊರು. ಅದರಿಂದ ಯಾವುದೇ ಕಾರಣಕ್ಕೂ ತುಮಕೂರಾಗೆ ಉಳಿಬೇಕು, ಬೆಂಗಳೂರಿಗೆ ವಿಲೀನಗೊಳಿಸಬಾರ್ದು ಅನ್ನೋದು ನಮ್ಮೆಲ್ಲರ. ಈಗಾಗಲೇ ವಸಂತ ನರಸಾಪುರ ಸಾವಿರಾರು ಎಕರೆನಲ್ಲಿ ದೊಡ್ಡ ದೊಡ್ಡ ಕೈಗಾರಿಕಾ ಪ್ರದೇಶ ಬರ್ತಾಯಿದೆ. ಆ ಕೈಗಾರಿಕಾ ಪ್ರದೇಶದಲ್ಲಿ ಅವ್ರಿಗೇನು ಸವಲತ್ತು ಕೊಡಬೇಕು, ಅವ್ರಿಗೆ ನೀರಿನ ಕೊಡ್ಬೇಕಾ, ಅಲ್ಲೇನು ವ್ಯವಸ್ಥೆ ಇದೆ, ಪ್ರತಿಯೊಂದು ವ್ಯವಸ್ಥೆ, ವಿದ್ಯುತ್ ಬೇಕಾ, 24x ನೀರು ಪ್ರತಿಯೊಂದು ಕೊಟ್ಟರೆ ಅಲ್ಲಿ ಇನ್ನೂ ಇಂಪ್ರೂವ್ ಆಗ್ತೈತೆ. ಅದ್ರ ಜೊತೆಯಲ್ಲಿ ನಾನೇನಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ದೊಡ್ಡ ದೊಡ್ಡ ಕಾರ್ಖಾನೆ ಬರೋದು ದೊಡ್ಡದಲ್ಲ. ಅಲ್ಲೇನು ನಮ್ಮ ಕನ್ನಡಿಗರ ರೈತರವ್ರೆ, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿ, ಅವ್ರಿಗೆ ಉಳಿಸಿ. ನೀವು ಕೋಟ್ಯಾಂತರ ರೂಪಾಯಿ ತಗೊಬಂದು ಕಾರ್ಖಾನೆಗಳು ಹಾಕ್ಬಿಟ್ಟು ಯಾರೋ ಬಿಹಾರ್ನವ್ರನ್ನ, ಆಂಧ್ರದವ್ರನ್ನ, ಮಹಾರಾಷ್ಟ್ರದವ್ರನ್ನ ತಗೊಂಬಂದು ಇಲ್ಲಿ ತುಂಬಿಟ್ರೆ, ಇಲ್ಲಿ ನಮ್ಮ ಕನ್ನಡಿಗರಿಗೆ ನಾನೆಲ್ಲ ಒಂದು ಸ್ವಲ್ಪ ತರ್ಸ್ಕೊಂಡೆಲ್ಲ ನೋಡಿದ್ದೀನಿ. ಬರೀ ಗೇಟ್ ಕೀಪರ್ ಕೆಲಸಕ್ಕೆ, ಬರೀ ಪಾರ್ಕಿಂಗು ನೋಡ್ಕೊಳ್ಳೋದಕ್ಕೆ, ಬರೀ AC ರೂಮಲ್ಲಿ AC ಕಾರಲ್ಲಿ ಓಡಾಡೋಕ್ಕೆ ಬೇರೆ ರಾಜ್ಯದವರು. ಇವೆಲ್ಲ ತಪ್ಪು. ಇದು ನಮ್ಮ ಕನ್ನಡಿಗರನ್ನ ಬೆಳೆಸ್ಬೇಕು, ಉಳಿಸ್ಬೇಕು, ತುಮಕೂರನ್ನ ಬೆಳೆಸ್ಬೇಕು ಅಂದರೆ ಇಲ್ಲಿ ತುಮಕೂರಲ್ಲಿರೋ ಅಂಥ ಯುವಕರಿಗೆ ನೀವು ಕೆಲಸವನ್ನು ಕೊಡಿ ಅನ್ನೋದು ನನ್ನೆಲ್ಲ ಒತ್ತೆ. ಅಭಿವೃದ್ಧಿ ಆಗ್ತಾ ಇದೆ, ಹಂಗಾಗಿ ಇದು ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಆಗಬೇಕು ಅಂದರೆ ಇನ್ನೊಂದು ಹೇಳ್ತೀನಿ ಕೇಳಿ, ಅಭಿವೃದ್ಧಿ ಆಗಬೇಕು ಅಂದರೆ ಬೆಂಗಳೂರು ಹೆಸರು ಹೇಳ್ತಿದ್ದಂಗೆ ಅಭಿವೃದ್ಧಿ ಆಗಲ್ಲ. ಯಾರು ಹೇಳಿದವ್ರು ನಿಮಗೆ? ಈಗ ಗ್ರೇಟ್ ಬೆಂಗಳೂರು ಮಾಡೋಕ್ಕೆ ಹೋದ್ರು, ಆಯಿತಾ? ಜೊತೆಗೆ ಆಯಿತು, ಬೆಂಗಳೂರಿನಲ್ಲಿ ತಾವು ನೋಡ್ತಿದ್ದೀರಾ, ಟ್ರಾಫಿಕ್ಕಿಂದ ಹಿಡಿದು ಒಂದೇ ಒಂದು ರೋಡ್ಗೂ ಟಾರ್ ಹಾಕೋಕ್ಕಾಗಿಲ್ಲ. ಇದುವರೆಗೂ ಕೂಡ ಇಷ್ಟು ವರ್ಷ ಆಗಿದೆ. ಕಿತ್ತೋಗಿರೋದನ್ನು ತ್ಯಾಪೆ ಹಾಕೋಕ್ಕಾಗಿಲ್ಲ. ಪ್ರತಿಯೊಂದು ಸಮಸ್ಯೆ ಮೇಲೆ ಸಮಸ್ಯೆ ಕಾಣ್ತಾನೇ ಇದೆ. ಅದರಿಂದ ಸುಮ್ಮನೆ ಬೆಂಗಳೂರು ಹೆಸರು ಆಗ್ತಿದ್ದಂಗೆ ಕೋಟ್ಯಾಂತರ ರೂಪಾಯಿ ಏನು ಬರೋಲ್ಲ. ಥರಂಥ ಶಕ್ತಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರಾಜಕಾರಣಿಗಳಿಗೂ ಇದೆ. ನೀವೆಲ್ಲ ಒಂದಾಗಿ ಹೋಗಿ ತಗೊಂಬನ್ನಿ, ಇನ್ನೂ ತುಮಕೂರನ್ನ ಇಂಪ್ರೂವ್ ಮಾಡಿ. ಇಲ್ಲ, ಅದು ಏನು ಗೊತ್ತಾ, ಈಗ ನೋಡಿ, ಅವರು ಅವಲೇ ಮುಖ್ಯಮಂತ್ರಿಗಳಾಗಂಥ ಹತ್ರದಲ್ಲಿದ್ದಾರೆ. ಅದರಿಂದ ನಮಗೂ ಒಂದು ಆಸೆ, ತುಮಕೂರು ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಯಾರು ಮುಖ್ಯಮಂತ್ರಿಗಳಾಗಿಲ್ಲ, ಆಗಬೇಕು ಅನ್ನೋದು ನಮ್ಮೆಲ್ಲರ ಅದೇ. ಆಗಬೇಕಾದ್ರೆ ಈಗ ತುಮಕೂರನ್ನ ನೀವು ಇನ್ನೂ ಭಾಳ ಡೆವಲಪ್ಮೆಂಟ್ ಮಾಡ್ಬೋದು. ಈಗ ಶಿವಮೊಗ್ಗದಲ್ಲಿ ಈಗ ಅವರೆಲ್ಲ ಮಾಡ್ತಿಲ್ವ, ಏರ್ಪೋರ್ಟ್ ತಂದರು, ಎಲ್ಲ ದೊಡ್ಡ ದೊಡ್ಡದಲ್ಲೇ ಇದನ್ನು ಮಾಡಿದ್ರು. ಈಗ ದಾವಣಗೆರೆ ಇಂಪ್ರೂವ್ ಆಗ್ತಿಲ್ಲ. ಹಂಗೆ ತುಮಕೂರನ್ನು ಕೂಡ ನೀವು ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲ, ಬ್ರ್ಯಾಂಡ್ ಅಂತ ಈಗ ನಾನು ಉದಾಹರಣೆನೇ ಹೇಳಿದ್ದೀನಲ್ಲ. ಬೆಂಗಳೂರು ಇವತ್ತಿನ ಪರಿಸ್ಥಿತಿ ಏನಿದೆ, ಇವತ್ತೇನನ್ನ ಮಳೆ ಬಂದುಬಿಟ್ರೆ 7-8 ಬಡಾವಣೆಗಳು ಅಲ್ಲಿ ಒಳಕ್ಕೆ ಹೋಗೋಕ್ಕಾಗಲ್ಲ, 3 ತಿಂಗಳು. ಇವತ್ತೆಲ್ಲ ಕೆಲವೆಲ್ಲ ಮನೆಗಳೆಲ್ಲ ಮಾರಾಟಕ್ಕೆ ಇಕ್ಕಿದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ, 5 ಕೋಟಿಗೆ ಹೋಗೋಂಥ ಮನೆ ಇವತ್ತು 50 ಲಕ್ಷ ಕೇಳೋನಿಲ್ಲ. ಅಲ್ಲಿಗೆ ಏನು ಪರಿಸ್ಥಿತಿ ಬಂದಿದೆ ನಾವೇ ನೋಡ್ತಾ ಇದ್ದೀವಿ. ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ತುಮಕೂರು ಹೆಸರು ಚೇಂಜ್ ಮಾಡಬಾರ್ದು. ತುಮಕೂರು ಹೆಸರು ಯಾವುದೇ ಕಾರಣಕ್ಕೂ ಕೂಡ ತುಮಕೂರಾಗೆ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ.